ಇಂದು ನಾವು ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ಈಗ ನಾವು ಮುಕ್ತಾಯಗೊಳಿಸಿದ್ದೇವೆ. ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ಮತ್ತು 5 ಗ್ಯಾರಂಟಿ ಯೋಜನೆಗಳನ್ನು ಭಾಳ ಇಂಪ್ಲಿಮೆಂಟೇಷನ್ ಅನುಷ್ಠಾನಕ್ಕಾಗಿ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಯಾರು ಅರ್ಹರಿದ್ದಾರೆ, ಯಾರು ಎಲಿಜಿಬಲ್ ಇದ್ದಾರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ಗ್ಯಾರಂಟಿ ಯೋಜನೆಗಳಿಂದ ಅವರನ್ನು ಕೈ ಬಿಡಬಾರ್ದು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಮತ್ತು ಸಾಕಷ್ಟು ಬೇರೆ ತಾಲೂಕಿಗೆ ಹೋಲಿಸಿದರೆ ನಮ್ಮ ತಾಲೂಕಲ್ಲಿ ಅಧಿಕಾರಿಗಳು ಸ್ವಲ್ಪ ಮಟ್ಟಿಗೆ ಕೆಲಸ ಕೂಡ ಮಾಡಿದ್ದಾರೆ. ಎಲ್ಲೆಲ್ಲಿ ಜನರಿಗೆ ಅನಾನುಕೂಲತೆ ಇದೆ, ಈಗ ಬಸ್ಸಿಂದು ಕೂಡ ಸಾಕಷ್ಟು ಚರ್ಚೆಗಳಾದವು. ನಮ್ಮ ಮಾನ್ಯ ಸದಸ್ಯರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು. ಬಸ್ಸಿನ ಘಟಕ ವ್ಯವಸ್ಥಾಪಕರಿಗೆ ಕೂಡ ನಾವು ಸೂಚನೆ ನೀಡಿದ್ದೇವೆ. ಎಲ್ಲಿ ವಿದ್ಯಾರ್ಥಿನಿಯರು ಮತ್ತು ಎಲ್ಲ ಏನು ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಜನಗಳಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು. ಬಸ್ಸಿನ ಇವತ್ತು ಪ್ರತಿ ದಿವಸ ನಮ್ಮ ಈ ಶಕ್ತಿ ಯೋಜನೆಯಿಂದ 6,20,000 ರೂಪಾಯಿ ಇವರಿಗೆ ಆದಾಯ ಬರ್ತಾ ಇದೆ. ಬಸವ ಕಲ್ಯಾಣ ಡಿಪೋಕ್ಕೆ 6,20,000 ಆದಾಯ ಬರ್ತಾ ಇದೆ. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन। अब एडमिशन होगा सिर्फ ₹1 में। आज ही विजिट करें। स्काई सनशाइन स्कूल, स्टेप टुवर्ड्स बेटर फ्यूचर। एडमिशन्स आर ओपन। ಆದಾಯ ಬರಲಿಕ್ಕೆ ಕಾರಣ ಏನು ಅಂದರೆ ನಮ್ಮ ಮಹಿಳೆಯರಿಗೆ ಫ್ರೀ ನಾವು ಬಸ್ಸಿನ ವ್ಯವಸ್ಥೆ ಮಾಡಿದ್ರಿಂದ ಇವತ್ತು ಆ ಇಲಾಖೆಗೆ, ಆ ಸಂಸ್ಥೆಗೆ ಹೆಚ್ಚಿಗೆ ಅನುದಾನ ಬರ್ತಾ ಇದೆ. ಅದಕ್ಕೆ ನಾನು ಎಲ್ಲ 5 ಇಲಾಖೆಗಳಿಗೆ ಒಳ್ಳೆಯ ರೀತಿಯಿಂದ ಇವತ್ತು ಜಸ್ಕಾಮ್ ಇರ್ಬೋದು, ಜಸ್ಕಾಮ್ನಲ್ಲಿ ಈಗ ಎಲ್ಲ ಪರಿಷ್ಕರಣೆ ಆಗ್ತಾ ಇದೆ. ಯಾರ್ಯಾರು ಅರ್ಹರಿದ್ದಾರೆ, ಯಾರ್ಯಾರು GST IT ನಲ್ಲಿದ್ದಾರೆ ಅವರಿಗೆ ಆ ಸೌಲಭ್ಯದಿಂದ ವಂಚಿತರಾಗಬೇಕಾಗ್ತದೆ ಅವರು. ಯಾಕಂದರೆ ಅವರು ಆರ್ಥಿಕವಾಗಿ ಸದೃಢರಾಗಿದ್ದು ನಮ್ಮ ಫ್ರೀ ಯೋಜನೆಗಳನ್ನು ತಗೊಳ್ತಕ್ಕಂಥದ್ದು ನಮ್ಮ ಸರ್ಕಾರದ ಮಾರ್ಗಸೂಚಿಗಳಲ್ಲಿ ಇಲ್ಲ. ಅದಕ್ಕಾಗಿ ಇವತ್ತು ಗೃಹಲಕ್ಷ್ಮಿ ಬಗ್ಗೆ ನಾವು ಸುದೀರ್ಘ ಸಮಾಲೋಚನೆ ಮಾಡಿದ್ವಿ. ಕೆಲವೊಂದು ಜನ ಏನು ಮಾಡಿದ್ದಾರೆ ಅಂದರೆ ಒಬ್ರದ್ದು ಒಂದೇ ಬ್ಯಾಂಕಿನಲ್ಲಿ 4 ಖಾತೆಗಳಿವೆ, ಬೇರೆ ಬೇರೆ ಬ್ಯಾಂಕಿನಲ್ಲಿ 4 ಖಾತೆ, 4 ಬ್ಯಾಂಕಿನಲ್ಲಿ 4 ಖಾತೆ, ಆದ್ರ ಬೆನಿಫಿಷರಿ ಒಬ್ಬರೇ. ಈಗ ಪ್ರತಿ ವರ್ಷ ತಿಂಗಳಿಗೆ ಅವರಿಗೆ 2,000 ಬದಲು ಅವರಿಗೆ 8,000 ಹಣ ಹೋಗ್ತಾ ಇದೆ. ಇದು ನಮ್ಮ CDP ಅವರು ಭಾಳ ಇಂಥ ಏನು ಪ್ರಕರಣಗಳಿವೆ ಇವನ್ನೆಲ್ಲ ಹೊರಗೆ ತೆಗೆದಿದ್ದಾರೆ. ಯಾರು ಮರಣ ಹೊಂದಿದ್ದಾರೆ, ಮರಣ ಹೊಂದಿದ ನಂತರ ಅವರು ನಮ್ಮ ಇಲಾಖೆಗೆ CDP ಸರ್ಕಾರ ಒಂದು ಅಕೌಂಟ್ ಕೊಟ್ಟಿದೆ ಬ್ಯಾಂಕ್ನವರಿಗೆ, ಲೀಡ್ ಬ್ಯಾಂಕ್ನವರಿಗೆ ಒಂದು ಅಕೌಂಟ್ ಕಿಟ್ಟಿದೆ. ಯಾರು ಗೃಹಲಕ್ಷ್ಮಿ ಬೆನಿಫಿಷರಿ ತೀರ್ಕೊಂಡಾರೋ ಆ ಹಣವನ್ನು ಸರ್ಕಾರದ ಖಾತೆಯಲ್ಲಿ ಮರುಪಾವತಿಸಬೇಕು ಅಂತ ಸೂಚನೆ ಕೊಟ್ಟಿದೆ. ಅಂತ ನಮ್ಮ 1,300 ಜನ ಇವತ್ತು ಬಸವ ಕಲ್ಯಾಣ ತಾಲೂಕಿನಲ್ಲಿ ಮರಣ ಹೊಂದಿದ್ದಾರೆ. मेहनत का इनाम ₹2,00,000। 12 साल फ्री एजुकेशन सिर्फ अलमीन इंग्लिश मीडियम प्राइमरी और हाई स्कूल बसवकल्या। आज ही एडमिशन करें। ಆ ಮರಣ ಹೊಂದಿರತಕ್ಕಂಥ ಏನು ಫಲಾನುಭವಿ ಇದ್ದಾರೆ ಅವರ ಹಣ ಒಂದು ವೇಳೆ ಜಮಾ ಆಗಿತ್ತು ಅಂದರೆ ಅವರು ನೇರವಾಗಿ ಬ್ಯಾಂಕಿಗೆ ಹೋಗಿ ಆ ಮ್ಯಾನೇಜರ್ ಹತ್ರ ಹೋಗಿ ಆ ಹಣವನ್ನು ವಾಪಸ್ ಮಾಡಬೇಕು ಅಂತ ನಾನು ಫಲಾನುಭವಿಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೇನೆ. ಯಾರು ಅರ್ಹರಿದ್ದಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಈ 5 ಯೋಜನೆಗಳಿಂದ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರು ಅರ್ಹರಿದ್ದಾರೆ, ಯಾರು ಎಲಿಜಿಬಲ್ ಇದ್ದಾರೆ, ಯಾರಿಗೆ ಸಿಗಬೇಕು ಈ ಸವಲತ್ತು ಅವರಿಗೆ ಸಿಗಲೇಬೇಕು. ಇದಕ್ಕೆ ನಾವು ನಮ್ಮ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಇದು ನಮ್ಮ ಕರ್ನಾಟಕ ಸರ್ಕಾರ, ಘನ ಸರ್ಕಾರದ ಒಂದು ಯೋಜನೆ, ಮಹತ್ವಾಕಾಂಕ್ಷಿ ಯೋಜನೆ. ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಸಲ ಗ್ಯಾರಂಟಿ ಯೋಜನೆಗಳನ್ನ ತಂದಿರತಕ್ಕಂಥ ಸರ್ಕಾರ ಅದು ಯಾವುದಾದ್ರು ಇದ್ದರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಯೋಜನೆಯಿಂದ ಸುಮಾರು ವಾರ್ಷಿಕವಾಗಿ ಕರ್ನಾಟಕ ಸರ್ಕಾರಕ್ಕೆ ಸುಮಾರು 58,000 ಕೋಟಿ ಹೆಚ್ಚಿನ ಹಣ ಖರ್ಚು ಬರ್ತಾ ಇದೆ. 58,000 ಕೋಟಿ ವಾರ್ಷಿಕವಾಗಿ ನಾವು DBT ಮುಖಾಂತರ ಫಲಾನುಭವಿಗಳಿಗೆ ನೇರವಾಗಿ ಹಣ ಸಂದಾಯ ಮಾಡ್ತಾ ಇದ್ದೇವೆ. ಆ ನೇರವಾಗಿ ಸಂದಾಯ ಮಾಡೋದರಲ್ಲಿ ಯಾರಾದರೂ ಬ್ಯಾಂಕ್ ಖಾತೆಯನ್ನು ಯಾರಾದರೂ ತಪ್ಪು ಮಾಹಿತಿ ಕೊಟ್ಟು ಈ ಯೋಜನೆಯ ಲಾಭ ಪಡೆದುಕೊಂಡರೆ ಈ ಇಲಾಖೆಯವರಾಗಲಿ ಸರ್ಕಾರ ಆಗಲಿ ಯಾರೂ ಕೂಡ ನಾವು ಸಹನೆ ಮಾಡ್ಕೊಳ್ಳೋದಿಲ್ಲ. ನಿಮಗೆ ಒಂದು ಬೆನಿಫಿಷರಿ ಸಿಗಬೇಕು, ಒಂದು ಅಕೌಂಟಿಗೆ ಪ್ರತಿ ತಿಂಗಳಿಗೆ ನಿಮ್ಗೆ 2,000 ಬೇಕು, ಅದು ತಗೊಳ್ರಿ ನೀವು. ಅದರಲ್ಲಿ ಯಾವುದೂ ಇದು ಇಲ್ಲ, ಭೇದ ಭಾವ ಇಲ್ಲ. ಆದರೆ
ಒಂದೇ ಬೆನಿಫಿಷರಿ ಇದ್ದು 4 ಕಡೆ ಅಕೌಂಟ್ ತಗೊಂಡು 4 ಅಕೌಂಟಿಗೆ DBT ಮುಖಾಂತರ ಹಣ ಪಡೆದರೆ ಅದು ನಾವು ಎಲ್ಲ ಈಗ ವೆರಿಫೈ ಮಾಡ್ತಾ ಇದ್ದೀವಿ. CDP ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ CDP ಅವರು ಕೂಡ ಇದ್ರ ಬಗ್ಗೆ ಗಂಭೀರವಾದಂಥ ಚಿಂತನೆ ಮಾಡಲಿಕ್ಕೆ ಮತ್ತು ಈ ಪ್ರಕರಣಗಳನ್ನು ಹೊರಗೆ ತರಲಿಕ್ಕೆ ನಾನು ಅವರಿಗೆ ಸಭೆಯಲ್ಲಿ ಕಠೋರವಾದಂಥ ಸೂಚನೆಯನ್ನು ನೀಡಿದ್ದೇನೆ. ಅದಕ್ಕಾಗಿ ಇಡೀ ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಯಾರ್ಯಾರು ಮರಣ ಹೊಂದಿದ್ದಾರೆ, ಯಾರು GSTಯಲ್ಲಿದ್ದಾರೆ, ಯಾರು IT ಫೈಲ್ ಮಾಡಿ ರಿಟರ್ನ್ ತಗೊಳ್ತಾರೆ ಅವರಿಗೂ ಕೂಡ ಈ ಒಂದು ಸವಲತ್ತನ್ನು ಸಿಗೋದಿಲ್ಲ ಅವ್ರಿಗೆ. ಅದಕ್ಕಾಗಿ ಒಳ್ಳೆಯ ರೀತಿಯಿಂದ ಯಾರು ಸಿಗಬೇಕು ಅವ್ರಿಗೆ ಸಿಗಬೇಕು ಅಂತ ನಾನು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಸಭೆಯಲ್ಲಿ ಕೂಡ ಎಲ್ಲ ಅಧಿಕಾರಿಗಳು ಆದೇಶವನ್ನು ನಮ್ಮ ಸೂಚನೆಯನ್ನು ಪಾಲಿಸ್ತೀವಿ ಅಂತ ನಮ್ಮ ಒಂದು ಸಾಮಾನ್ಯ ಸಭೆಯಲ್ಲಿ ಎಲ್ಲ ನಮ್ಮ ಮಾನ್ಯ ಸದಸ್ಯರು ಕೂಡ ಅನೇಕ ಪ್ರಕರಣಗಳನ್ನು ಎತ್ತಿ ಹಿಡಿದು ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಮತ್ತು ಈ ಸಭೆಯು ಸುಮಾರು ನಾವು ಭಾಳ ದಿವಸದಿಂದ ಪ್ರತಿ ತಿಂಗಳಿಗೂ ಪ್ರತಿ 1.5 ತಿಂಗಳು 2 ತಿಂಗಳಿಗೆ ನಾವು ಸಭೆ ಮಾಡ್ತೀವಿ ಮತ್ತು ಪ್ರಗತಿ ಪರಿಶೀಲನೆ. ಯಾಕಂದರೆ ಸುಮಾರು ಬಸವ ಕಲ್ಯಾಣ ಕ್ಷೇತ್ರದಲ್ಲಿನೇ ನನ್ನ ಅಂದಾಜು ಹೇಳ್ತಾ ಇದ್ದೀನಿ, ಈ 5 ಗ್ಯಾರಂಟಿ ಯೋಜನೆಯನ್ನು ಪ್ರಾರಂಭ ಆಗಿದ್ದರಿಂದ ಇಲ್ಲಿವರೆಗೆ ಸುಮಾರು 1,000 ಕೋಟಿ ಬಸವ ಕಲ್ಯಾಣ ಒಂದೇ ಕ್ಷೇತ್ರಕ್ಕೆ ಸರ್ಕಾರದಿಂದ ಬಂದಿದೆ. ಅದು DBT ಮುಖಾಂತರ. ಯಾವುದೇ ಭ್ರಷ್ಟಾಚಾರ ಇಲ್ಲ, ಯಾವುದೇ ಮಧ್ಯವರ್ತಿಗಳಿಲ್ಲ, ಯಾವುದೇ ಬೇರೆ ದಾರಿಗಳು ಅಡ್ಡದಾರಿಯಿಂದ ಯಾರಿಗೂ ಇದರಲ್ಲಿ ಅವಕಾಶವೇ ಇಲ್ಲ. ಅದಕ್ಕಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ಒಂದು ನಯಾ ಪೈಸೆ ಯಾರಿಂದು ಎಕ್ಸ್ಪೆಕ್ಟೇಷನ್ ಮಾಡದೇನೆ, ಯಾರಿಂದ ಹಣ ಪಡೆದೇನೆ ಒಂದೇ ಈ 5 ಗ್ಯಾರಂಟಿ ಯೋಜನೆಗಳು ಮಾತ್ರ ಸರ್ಕಾರಕ್ಕೆ ಫಲಾನುಭವಿಗೆ ಮುಟ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮತ್ತು ನಮ್ಮ ಮಾನ್ಯ ಸದಸ್ಯರು ನಾವು ಅವ್ರು ಕೂಡಿ ಎಲ್ಲರೂ ಕೂಡ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.